ಹಾಯ್ ನಮಸ್ಕಾರ ಗೆಳೆಯರೆ. ಸೊ ಒಂದು ಹೊಸ ಲ್ಯಾಂಡ್ ಗುಂಡ್ಲುಪೇಟೆ ಹತ್ರ ಅಗ್ರಿಕಲ್ಚರ್ ಲ್ಯಾಂಡ್ ಅಥವಾ ರೆಸಾರ್ಟ್ಗಾಗುತ್ತೆ, ಎನಿ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾಗುತ್ತೆ. ಸೊ ತುಂಬ ಚೆನ್ನಾಗಿದೆ. 6 ಎಕರ್ ಲ್ಯಾಂಡ್ ಇದು. ಆ್ಯಕ್ಚುಲಿ ಡಾಕ್ಯುಮೆಂಟ್ ಒನ್ ಓನರ್ ಅಷ್ಟೇ. 6 ಎಕರ್ ಲ್ಯಾಂಡ್ ತುಂಬ ಚೆನ್ನಾಗಿದೆ, ಗ್ರೀನರಿ. ಸೊ ನಿಮಗೆ ಬಂಡೀಪುರ ಹಂಗ್ಲದಿಂದ 8 ಕಿಲೋಮೀಟ್ರ್ ಆಗುತ್ತೆ. ಗುಂಡ್ಲುಪೇಟೆಯಿಂದ ಅರೌಂಡ್ 20 ಕಿಲೋಮೀಟ್ರ್ ಆಗುತ್ತೆ. ಸೊ ಯಾವ ರೋಡಲ್ಲಿ ಅಂದರೆ ಗುಂಡ್ಲುಪೇಟೆ ಟು ಬೊಮ್ಮಲಾಪುರ ರೋಡಲ್ಲಿ ಬರುತ್ತೆ ಲ್ಯಾಂಡ್ ಇದು. ಬೊಮ್ಮಲಾಪುರ ಗೊತ್ತಲ್ಲ, ಗುಂಡ್ಲುಪೇಟೆ ಟು ಬೊಮ್ಮಲಾಪುರ ರೋಡಲ್ಲಿ ಬರುತ್ತೆ. ಸೊ ಈ ಕಡೆ ಬಂದರೆ ಹಂಗ್ಲ ಟು ಅಂದರೆ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ ರೋಡಲ್ಲಿ ಹಂಗ್ಲ ಅಂತ ಸಿಗುತ್ತೆ. ಹಂಗ್ಲದಿಂದ ಲೆಫ್ಟ್ ತಗೊಂಡ್ರೆ ಅಲ್ಲಿ ಬೊಮ್ಮಲಾಪುರ ಅಂತ ಬರುತ್ತೆ, ಅಲ್ಲಿ ಬರುತ್ತೆ ಲ್ಯಾಂಡ್ ಇದು ಮಧ್ಯ. ಸೊ ತುಂಬ ಚೆನ್ನಾಗಿದೆ. ಮೈಸೂರಿಂದ ನಿಮಗೆ ಅರೌಂಡ್ 90 ಕಿಲೋಮೀಟರ್ಸ್ ಆಗುತ್ತೆ. ಚೀಪ್ ಆ್ಯಂಡ್ ಬೆಸ್ಟಲ್ಲಿದೆ. ಸೊ ರೈಟ್ ಅಂದರೆ 1 ಎಕರೆಗೆ 15 ಲಕ್ಷ ಅಲ್ಲಿ ನಡೀತಾ ಇದೆ ಮಾರ್ಕೆಟ್ ವ್ಯಾಲ್ಯೂ. ಸೊ ಇವ್ರಿಗೆ ಎಮರ್ಜೆನ್ಸಿ ಇರೋದ್ರಿಂದ ಒಂದು 13 ಲಕ್ಷಕ್ಕೆ ಫೈನಲ್ ಮಾಡಿಕೊಡ್ತಾರೆ. ಡೈರೆಕ್ಟ್ ಓನರ್ ಇದೆ. ಸೊ ಏನೇ ಮಾಹಿತಿ ಬೇಕಾದ್ರೂ ನಂಬರ್ಗೆ ಕಾಲ್ ಮಾಡಿ. ಇದೇ ಥರ ಹೊಸ ವೀಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪ್ಲೀಸ್. ಸೊ ಏನಂದರೆ ಈ ಲ್ಯಾಂಡ್ ಅಗ್ರಿಕಲ್ಚರ್ ಪರ್ಪಸ್ಸು, ರೆಸಾರ್ಟು, ಬೇರೆ ನೀವು ಯಾವುದಕ್ಕಾದ್ರೂ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಗುಂಡ್ಲುಪೇಟೆ ಟು ಊಟಿ ರೋಡ್, ಅಲ್ಲಿಂದ ಲೆಫ್ಟ್ ಬಂದರೆ ಹೈವೇಯಿಂದ ಲೆಫ್ಟ್ ತಗೊಂಡ್ರೆ 6-7 ಕಿಲೋಮೀಟ್ರ್, ಮಿನಿಮಮ್ ಅಂದರೆ 10 ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. ಸೊ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಡೀಟೇಲ್ಸ್ ಎಲ್ಲ ಏನೇನು ಬೇಕು ಅದಕ್ಕೆಲ್ಲ ಮಾಹಿತಿಯಲ್ಲಿ ನಂಬರ್ ತೋರಿಸ್ತಾ ಇದ್ದೀನಿ ನೋಡಿ, ಆ ನಂಬರ್ಗೆ ಕಾಲ್ ಮಾಡಿ. ಸೊ ಒಬ್ಬರೇ ಓನರು, ಒಂದೇ RTC, ಜಿನಿಯನ್ ಪ್ರಾಪರ್ಟಿ ಇದೆ. ಸೊ ಈ ಕಡೆ ಏನು ಹೋಗ್ತಿದ್ರೆ ನೋಡಿ, ಇಲ್ಲಿ ಈಗ ಕ್ಲೀನ್ ಮಾಡಿಸಿಲ್ಲ, ಇದೆಲ್ಲ ಕ್ಲೀನ್ ಮಾಡಿಸ್ಕೊಬೇಕು. ಏನಕ್ಕೆ ಕ್ಲೀನ್ ಮಾಡಿಸ್ತಾ ಬಿಟ್ಟಂದರೆ ಅಗ್ರಿಕಲ್ಚರ್ ಮಾಡ್ತಿರಲಿಲ್ಲ ಇವರು, ಸ್ವಲ್ಪ ಮಾಡ್ತಿದ್ದಾರೆ. ಸೊ ಇನ್ನೊಂದು 3 ಎಕರ್ಸ್ನ ಈ ಥರ ಹಿಂಗಿದೆ, ಅದನ್ನು ಕ್ಲೀನ್ ಮಾಡಿಸ್ಕೊಡ್ತಾರೆ. ಬೇಕಾದ್ರೆ ಸುತ್ತಲೂ ಫೆನ್ಸ್ ಹಾಕಿಸ್ಕೊಡ್ತಾರೆ. ಇಲ್ಲೆಲ್ಲ ದೊಡ್ಡ ಲಾರಿಗಳೆಲ್ಲ ಹೋಗ್ತವೆ. ಬಸ್ ರೂಟ್ ಏನಲ್ಲ, ಮಡ್ ರೋಡ್ ಇದೆ. ಸೊ ನಿಮಗೆ ಸುತ್ತಲೂ ಫೆನ್ಸ್, ಏನೇನು ಸ್ಪೆಷಾಲಿಟಿ ಬೇಕೋ ಅವ್ರು ಮಾಡಿಕೊಡ್ತಾರೆ. ಗೌರ್ಮೆಂಟಿಂದ ಏನು ಬೇಕು ಡಾಕ್ಯುಮೆಂಟ್ ಎಲ್ಲ ಫುಲ್ ರೆಡಿ ಇದೆ. ನೋಡ್ಸೋಲ್ಲ, ತುಂಬ ಚೆನ್ನಾಗಿದೆ. ಅಲ್ಲ ಏನೋ ನೋಡ್ತಾ ಇದ್ದೀರಲ್ಲ. ಸೊ ಬ್ಯಾಕ್ಗ್ರೌಂಡ್ ಹೇಗಿದೆ, ಗ್ರೀನರಿ ತುಂಬ ಚೆನ್ನಾಗಿದೆ. ಇದು ರೆಸಾರ್ಟಿಗೆ ಬೆಸ್ಟ್ ಅಂದ್ಕೊತೀನಿ. ರೆಸಾರ್ಟು ಅಥವಾ ಅಗ್ರಿಕಲ್ಚರ್ಗೆ ಬೆಸ್ಟ್ ಲ್ಯಾಂಡ್. ಫರ್ ಎಕರ್ ಬಂದು 13 lakh ಫರ್ ಎಕರ್. ಟೋಟಲ್ 6 ಎಕರ್ಸ್ ಇದೆ. ಸೊ ನಿಯರ್ ಬೈ ಗುಂಡ್ಲುಪೇಟೆ, ನಿಯರ್ ಬೈ ತರಕನಂಬಿ, ನಿಯರ್ ಬೈ ಹಂಗ್ಲ ಅಂದರೆ ಗೋಪಾಲ ಸ್ವಾಮಿ ಬೆಟ್ಟ ನಿಯರ್ ಬೈ ಆಗುತ್ತೆ. ಹೈವೇ ನಿಯರ್ ಆಗುತ್ತೆ. ನಿಯರ್ ಅಂದರೆ ಒಂದು 10 ಕಿಲೋಮೀಟರ್, 12 ಕಿಲೋಮೀಟರ್. ಗುಂಡ್ಲುಪೇಟೆಯಿಂದ 20 ಕಿಲೋಮೀಟರ್. ಲ್ಯಾಂಡ್ ತುಂಬ ಚೆನ್ನಾಗಿದೆ. ಸೊ ನೀವೇ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಆ್ಯಕ್ಚುಲಿ ಕ್ಲೀನ್ ಮಾಡಿಸಿ ಫೆನ್ಸ್ ಎಲ್ಲ ಹಾಕ್ಸ್ಕೊಡ್ತಾರೆ. ಬೇಕಂದರೆ ಫೆನ್ಸ್ ಮಾಡಿಸಿ ಮತ್ತು ಅಳತೆ ಎಲ್ಲ ಮಾಡಿಸಿ ನಿಮ್ಗೆ ಏನು ಸ್ಪೆಷಾಲಿಟಿ ಕೇಳ್ತೀರೋ ಅದನ್ನು ಹಾಕಿ ಕೊಡ್ತಾರೆ. ಸುತ್ತಲೂ ಫೆನ್ಸ್ ಮಾಡಿ ಗೇಟೆಡ್ ಮಾಡಿ ಕೊಡ್ತಾರೆ. ಬೇಕಾದ್ರೆ ನೀವೇನಾದರೂ ಓಕೆ ಆಯಿತು, ಸಿಟ್ಟಿಂಗ್ ಓಕೆ ಆಯಿತು ಅಂದರೆ, ನಿಮ್ಮ ರೈಟ್ಗೆ ಓಕೆ ಆಯಿತು ಅಂದರೆ ನಿಮಗೆ ಸುತ್ತಲೂ ಫೆನ್ಸ್ ಹಾಕಿಸಿ ಅವರೇ ಗೇಟೆಡ್ ಮಾಡಿ ಕೊಡ್ತಾರೆ. ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಕ್ಲೀನ್ ಮಾಡಿಸಿಲ್ಲ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ನೋಡಿ, ಈಗ ನೋಡ್ತಾ ಇದ್ದೀರಾ ನೋಡಿ, ಇದೇ ಲ್ಯಾಂಡ್. ಈ ಕಡೆ ಎಲ್ಲ ಕ್ಲೀನ್ ಮಾಡಿಸಿಲ್ಲ. ಫಸ್ಟಿಂದೆಲ್ಲ ಅಗ್ರಿಕಲ್ಚರ್ ಮಾಡ್ತಿದ್ದಾರೆ ಇವರು ಆಲ್ರೆಡಿ. ತುಂಬ ಚೆನ್ನಾಗಿದೆ. ನಿಮ್ಮ ಹೆಸ್ರಿಗೆ ಬೇಕಾದ್ರೆ ಮಾಡಿಕೊಂಡು ಬ್ಯಾಂಕ್ ಲೋನ್ ತೊಗೋಬೋದು, ನೋ ಪ್ರಾಬ್ಲಮ್. ಬ್ಯಾಂಕ್ ಲೋನು ಸಿಗುತ್ತೆ ಇದಕ್ಕೆ. ಇದೇನಪ್ಪ ಒಳ್ಳೆ ಕಾಡು ಥರ ಇದೆ ಅಂದರೆ, ಸೊ ಲಾಸ್ಟ್ ಬಾರ್ಡರ್ ಬಂಡೀಪುರ ನಿಯರ್ ಬೈ. ಅಂದರೆ ಬಂಡೀಪುರ ಹತ್ರ ಏನು ಬರೋಲ್ಲ, ಬಂಡೀಪುರಕ್ಕೂ ತುಂಬ. ಬಟ್ ಇಲ್ಲಿ ಎನಿಮಲ್ಸ್ಗಳೆಲ್ಲ ಬರ್ತಾಯಿರ್ತವೆ, ಎಲಿಫೆಂಟು, ಟೈಗರು ಇದೆಲ್ಲ ಬರ್ತಾಯಿರ್ತವೆ. ಅದಕ್ಕೆ ಸುತ್ತಲೂ ಫೆನ್ಸ್ ಹಾಕ್ಸ್ಕೊಬೇಕು. ಅಲ್ಲೊಡಿ ಗುಡ್ಡ ಕಾಣ್ತಿದೆಯಲ್ಲ, ಗುಡ್ಡ ಎಲ್ಲ ಹತ್ರ ಇದೆ. ಬಟ್ ಲೋ ಪ್ರೈಸ್ ಇದೆ. ಡಾಂಬರ್ ರೋಡ್ ಏನಿಲ್ಲ ಇದಕ್ಕೆ, ಮಾಮೂಲಿ ಮಡ್ ರೋಡ್ ಇದೆ. ಕ್ಲೀನ್ ಮಾಡಿಸ್ಕೊಡಿ ಅಂದರೆ ಕ್ಲೀನ್ ಮಾಡಿಸು ಕೊಡ್ತಾರೆ ಅವರೇನೆ. ನೋಡಿ ಇದೆ ನೋಡಿ. ಸೊ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಡೌನ್ ಬರುತ್ತೆ. ಗ್ರೀನರಿ ಹಿಂದಕ್ಕೆ ನೋಡಿ, ಫುಲ್ ಡೌನ್ ಇದೆ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್.